ಹಲೋ, ನಾನು ರವಿಕುಮಾರ್. ನಾನು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಓದ್ತಿರೋದು ಡಿಗ್ರಿ ಫಸ್ಟ್ ಇಯರ್. ಈಗ ನಾನು ಸೆಕೆಂಡ್ PU ಮಾಡಬೇಕಾದ್ರೆ CA ಫೌಂಡೇಶನ್ ಸ್ಟಾರ್ಟ್ ಮಾಡಿದೆ. ಈಗಲೂ ಇನ್ನೂ ಎಕ್ಸಾಮ್ ಇನ್ನೂ ಬರೆದಿಲ್ಲ, ಅಪ್ಲೈ ಮಾಡಿದ್ದೀನಿ. ಸೆಪ್ಟೆಂಬರ್ಗೆ 2025 ಬರೀತೀನಿ ಈಗ. ಬಟ್ ಈಗ ನಾನು ಏನು ಅಂದ್ಕೊಂಡೆ ಅಂದರೆ ನಿಮಗೆ ಸ್ವಲ್ಪ ನಾನು ತಿಳ್ಕೊಂಡಿರೋಷ್ಟರಲ್ಲಿ ನಿಮಗೆ ಅರ್ಥ ಮಾಡಿಸೋಣ ಅಂತ ಸ್ವಲ್ಪ ಕಾಮರ್ಸ್ ಸ್ಟಾರ್ಟಿಂಗ್ ನಿಮಗೂ ಪ್ರಾಕ್ಟಿಕಲ್ಸ್ ಎಲ್ಲರಿಗೂ ಸ್ಟಾರ್ಟ್ ಆಗೋದೆ ಜರ್ನಲ್ ಎಂಟ್ರೀಸಿಂದ. ಅದನ್ನು ನಾನು ಈಸಿಯಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಎಕ್ಸಾಮಲ್ಲಿ ಆರಾಮಾಗಿ ನೀವು ಫೈಂಡ್ ಔಟ್ ಮಾಡಿ ಜರ್ನಲ್ ಎಂಟ್ರೀಸ್ ಬರಿಬೋದು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ಸ್ವಲ್ಪ ನನಗೆ ಇನ್ನೂ ಹೇಳ್ಕೊಡ್ಬೇಕು ಅಂತ ಇನ್ನೂ ಬೇರೆ ಅದೆಲ್ಲ ತುಂಬ ಕಲ್ತಿದ್ದೀನಿ. ನಾನು ಕಲ್ತಿರೋಷ್ಟು ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈಗ. ಸೊ ಫಸ್ಟ್ ಈಗ ಇದೆ ನೋಡಿ, ಜರ್ನಲ್ ಎಂಟ್ರಿ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಯೂಶ್ವಲಿ ನಿಮಗೆ ಈ ಥರ ಕ್ವಶನ್ ಫ್ರೇಮ್ ಆಗುತ್ತೆ. ಸೊ ಈಗ ಸ್ಟಾರ್ಟ್ ಮಾಡ್ತೀನಿ. ನೀವು ಜರ್ನಲ್ ಎಂಟ್ರೀಸ್ ಅಂದರೆ ಏನು ಅಂದ್ಕೊಂಡಿದ್ದೀರಾ? ಒಬ್ಬರು ಎಂಟ್ರೀಸ್ ಬರೆಯೋದು, ಅಲ್ಲಿ ಬರ್ತಿರೋ ಅಮೌಂಟ್ನ ತೆಗ್ದು ಡಿಸ್ಟ್ರಿಬ್ಯೂಟ್ ಮಾಡೋದು ಅಷ್ಟೇ ಅಂತಲ್ವಾ? ಅದಲ್ವೇ ಅಲ್ಲ. ನೋಡಿ, ಈಗ ಜರ್ನಲ್ ಎಂಟ್ರೀಸಲ್ಲಿ ಅಸೆಟ್ಸ್, ಲಯಬಿಲಿಟೀಸ್, ಕ್ಯಾಪಿಟಲ್, ಎಕ್ಸ್ಪೆನ್ಸ್, ರೆವಿನ್ಯೂ ಇಷ್ಟು ನೀವು ತಿಳ್ಕೊಬೇಕಿರೋದು ಇಂಪಾರ್ಟೆಂಟ್, ಆಯಿತಾ? ಈ ಅಸೆಟ್ಸ್ ಅಂದರೆ ನೀವು ಹೆಂಗೆ ಕಂಡುಹಿಡಿತೀರಾ ನೋಡಿ. ಈಗ ನಿಮ್ಮ ಹತ್ರ ಒಂದು ಬಿಲ್ಡಿಂಗ್ ಇರುತ್ತೆ. ಆ ಬಿಲ್ಡಿಂಗ್ನ ನೀವು ಇವಾಗ ಪರ್ಚೇಸ್ ಮಾಡಿ ಮುಂದೆ ಮಾರಿದ್ರೆ ನೀವು ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಅದನ್ನು ಯಾವಾಗಲೇ ಮಾರಿದ್ರೂ ಅದಕ್ಕೆ ವ್ಯಾಲ್ಯೂ ಸಿಗುತ್ತೆ. ಸೊ ಅದನ್ನು ಅಸೆಟ್ಸ್ ಅಂತೀವಿ. ನಿಮ್ಮ ಹತ್ರ ಆಸ್ತಿ ಏನೇ ಇರುತ್ತಲ್ಲ, ಅದೇ ಅಸೆಟ್ಸು. ಈಗ ಲಯಬಿಲಿಟೀಸ್ ಅಂದರೆ ಯೂಶ್ವಲಿ ಈಗ ನೀವು ಸಾಲ ತೊಗೊಂಡಿರ್ತೀರ. ಆ ಸಾಲಗೆ ಇನ್ನೊಂದು ಹೆಸರೇ ಲಯಬಿಲಿಟಿ. ಈಗ ನೀವೇ ಸಾಲ ತೊಗೊಂಡಿರ್ತೀರ, ನಿಮಗೆ ಹೊಣೆಗಾರಿಕೆ ಬರುತ್ತೆ. ನಾನು ಇವಾಗ ಸಾಲ ತೀರಿಸ್ಬೇಕು, ಇಂಟ್ರೆಸ್ಟ್ ಒಬ್ಬೊಬ್ರು ಕೊಡಬೇಕಾಗಿರೋದೇ ಲಯಬಿಲಿಟಿ, ಆಯಿತಾ? ಇದರ್ಥ ಆಯಿತಾ ನಿಮಗೆ? ನೆಕ್ಸ್ಟ್ ಕ್ಯಾಪಿಟಲ್. ಈ ಕ್ಯಾಪಿಟಲ್ ಅಂದರೆ ಏನು? ಕ್ಯಾಪಿಟಲ್ ಅಂದರೆ ನೀವು ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿರ್ತೀರ. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಮನಿ ಬೇಕಲ್ವಾ? ಇದೇ ಕ್ಯಾಪಿಟಲ್. ನೀವೇನು ಇನ್ವೆಸ್ಟ್ ಮಾಡ್ತೀರಾ ಅದೇ ಕ್ಯಾಪಿಟಲ್ ಒಂದು ಬಿಸ್ನೆಸ್ಗೆ. ನೆಕ್ಸ್ಟ್ ಎಕ್ಸ್ಪೆನ್ಸಸ್. ಇವಾಗ ನಾನು ಹೇಳ್ದಲ್ವಾ, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಕ್ಯಾಪಿಟಲ್ ಬೇಕು. ಆ ಕ್ಯಾಪಿಟಲ್ಗೆ ಇನ್ನೊಂದು ಹೆಸರು ಇನ್ವೆಸ್ಟ್ಮೆಂಟು. ಈ ಇನ್ವೆಸ್ಟ್ಮೆಂಟ್ ಇವಾಗ ನೀವು ಖರ್ಚು ಮಾಡ್ತಿರ್ತೀರಲ್ವಾ, ಆ ಖರ್ಚು ನಿಮ್ಮಿಂದ ಹೋಗ್ತಿರುತ್ತೆ ಮನಿ, ಅದೇ ಎಕ್ಸ್ಪೆನ್ಸಸ್. ಇವಾಗ ಒಂದು ಬಿಸ್ನೆಸ್ಗೆ ಖರ್ಚು ಆಗ್ತಿರೋದೇ ಎಕ್ಸ್ಪೆನ್ಸಸ್ಸು. ಅಂದರೆ ಇವಾಗ ಏನು ಎಕ್ಸ್ಪೆನ್ಸ್ ಅಂದರೆ ಫರ್ನಿಚರ್ಸು, ಆಮೇಲಿಂದ ಅದಕ್ಕೆ ಇವಾಗ ಲೇಬರ್ ಚಾರ್ಜಸ್ಸು, ಅದೇ ಎಕ್ಸ್ಪೆನ್ಸಸ್ ನಿಮಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಬಿಡೋದು, ಆಯಿತಾ? ಗೊತ್ತಾಯ್ತಾ? ನೆಕ್ಸ್ಟ್ ರೆವಿನ್ಯೂ. ನಿಮಗೆ ಏನೇ ಇವಾಗ ಎಲ್ಲ ಖರ್ಚು ಮಾಡ್ತೀರಾ, ಫರ್ನಿಚರ್ಸ್ ತರಿಸ್ತೀರಾ, ಲೇಬರ್ಸ್ ಚಾರ್ಜ್ ಮಾಡಿಸ್ತೀರಾ, ಅವ್ರು ಕೊಡ್ತೀರಾ, ಅದೆಲ್ಲದರಿಂದ ಇವಾಗ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ. ಇವಾಗ ಪೇಪರ್ ಬಿಸ್ನೆಸ್, ಪೇಪರ್ನ ಮಾರಿದಾಗ ನಿಮಗೆ ದುಡ್ಡು ಸಿಗುತ್ತಲ್ಲ, ಅದೇ ರೆವಿನ್ಯೂ. ನಿಮಗೆ ಇನ್ಕಮ್ ರೆವಿನ್ಯೂ ಇದೆಲ್ಲ ಒಂದೇ ವರ್ಡು. ಸೊ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಓಕೆನಾ? ಇಷ್ಟು ನಿಮಗೆ ಜನರಲ್ ನಾಲೆಜ್ ಇದು ಅಕೌಂಟ್ಸಲ್ಲಿ, ಓಕೆನಾ? ಫಸ್ಟ್ ಇದನ್ನು ತಿಳ್ಕೊಳ್ಳಿ. ಈಗ ನೆಕ್ಸ್ಟು ಈಗ ಜರ್ನಲ್ ಎಂಟ್ರೀಸಲ್ಲಿ ಏನೇನು ಅಕೌಂಟ್ಸ್ ಬರುತ್ತೆ, ಯಾವ ಥರ ಸಪ್ರೇಟ್ ಮಾಡ್ತೀವಿ, ಹೆಂಗೆ ನಾವು ಥಿಂಕ್ ಮಾಡ್ತೀವಿ, ಇದು ಹ್ಯೂಮನ್ ಅಕೌಂಟಾ ಅವರೆಲ್ಲ ಅಂದರೆ ಸಮಥಿಂಗ್ ಎಲ್ಸ್, ಲೈಕ್ ಇವಾಗ ಹೇಳ್ತೀನಿ ಮುಂದೆ ನೋಡಿ ಹೆಂಗೆ. ಇವಾಗ ನಾವು ಅಕೌಂಟ್ ಸಪ್ರೇಷನ್ ಮಾಡಬೇಕಾದ್ರೆ 2 ಟೈಪ್ಸ್ ಬರುತ್ತೆ. ಒಂದು ಟ್ರೆಡಿಷ್ನಲ್ ಅಪ್ರೋಚು, ಇನ್ನೊಂದು ಮಾಡ್ರನ್ ಅಪ್ರೋಚು. ಈಗ ಟ್ರೆಡಿಷ್ನಲ್ ಅಂದರೆ ಹಳೆಯ ಕಾಲದ್ದು, ಮಾಡ್ರನ್ ಅಂದರೆ ಈಗಿನ ಕಾಲದ್ದು ಅಂತ ಆ ಥರ ಅಲ್ಲ. ಲೈಕ್ ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈಗ ಅಕೌಂಟ್ ಸಪ್ರೇಷನಲ್ಲಿ ಹೇಗೆ ಟ್ರೆಡಿಷ್ನಲ್ ಅಪ್ರೋಚ್, ಮಾಡ್ರನ್ ಅಪ್ರೋಚು. ಈ ಟ್ರೆಡಿಷ್ನಲ್ಲು 2 ಸಪ್ರೇಟ್ ಡಿವೈಡ್ ಆಗುತ್ತೆ. ಒಂದು ಪರ್ಸ್ನಲ್ಲು, ಇನ್ನೊಂದು ಇಂಪರ್ಸ್ನಲ್ಲು. ಪರ್ಸ್ನಲಲ್ಲಿ ಏನು ಬರುತ್ತೆ? ನ್ಯಾಚುರಲ್, ಆರ್ಟಿಫಿಷಿಯಲ್ ಮತ್ತು ರೆಪ್ರೆಸೆಂಟೇಟಿವ್. ಇಂಪರ್ಸ್ನಲ್ ಅಕೌಂಟ್ಸಲ್ಲಿ ರಿಯಲ್ಲು, ನಾಮಿನಲ್ಲು. ಇವಾಗ ಇಷ್ಟರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವಾಗ ಏನೇನು ಹೇಳಿದೆ ಅಕೌಂಟ್ಸ್ ಬಗ್ಗೆ. ಈಗ ನಾನು ಸ್ಟಾರ್ಟಿಂಗ್ ಇಂಪರ್ಸ್ನಲಿಂದನೇ ಬರ್ತೀನಿ, ಏನಕ್ಕೆ ಅದೇ ನಿಮಗೆ ತುಂಬ ಈಸಿಯಾಗಿ ಗೊತ್ತಾಗೋದು. ಸೊ ಈಗ ಇಂಪರ್ಸ್ನಲ್ಲಿ ರಿಯಲ್ ಮತ್ತು ನಾಮಿನಲ್. ಈ ರಿಯಲ್ ಅಕೌಂಟಲ್ಲಿ ಏನೇನು ಬರುತ್ತೆ? ಈ ಅಸೆಟ್ಸ್ ನಿಮಗೆ ಅದರಿಂದ ಬರೀ ಪ್ರಾಫಿಟ್ ಮಾತ್ರ ಸಿಗುತ್ತೆ. ಪ್ರಾಫಿಟ್ ಅಂದರೆ ಆ ಥರ ಈಗ ಇನ್ವೆಸ್ಟ್ ಮಾಡ್ತೀರಾ, ಅದರಿಂದ ಪ್ರಾಫಿಟ್ ಸಿಗುತ್ತೆ. ಲಾಸ್ ಕೂಡ ಆಗ್ಬೋದು, ಬಟ್ ನಾನು ಹೇಳ್ತಿರೋದು ನಿಮಗೆ ಪ್ರಾಫಿಟ್ ಕೂಡ ಆಗ್ಬೋದು, ಆ ಥರ ಹೇಳ್ತಿರೋದು, ಆಯಿತಾ? ನೆಕ್ಸ್ಟ್ ಮೆಷಿನರಿ. ಇವಾಗ ಮೆಷಿನರಿ ಒಂದು ಕಾರ್ ತೊಗೋತೀರಾ, ನೆಕ್ಸ್ಟ್ ಅದಕ್ಕೆ ನೀವು ಮಾರಿದ್ರೂ ಅದಕ್ಕೆ ದುಡ್ಡು ಬರುತ್ತೆ ಅದಕ್ಕೆ. ಈಗ ನಾಮಿನಲ್ ಅಕೌಂಟ್ ಅಂದರೆ ಏನು? ಅದ್ರಲ್ಲಿ ಬರೀ ನಿಮಗೆ ನೆಗೆಟಿವ್, ಬರೀ ಲಾಸ್ ಹಾಕೋದು. ಈಗ ರಿಪೇರ್ಸ್ ಆದರೆ ಲಾಸ್ ಅಲ್ಲ. ಅದ್ರ ಮೀನಿಂಗ್ ನಿಮಗೆ ಎಕ್ಸ್ಪೆನ್ಸಸ್ ಬೀಳುತ್ತೆ. ಈಗ ನಾಮಿನಲ್ ಅಕೌಂಟ್ಸ್ ಅಂದರೆ ತಲೆ ಇಟ್ಕೊಬಿಡಿ, ಅದಕ್ಕೆ ಎಕ್ಸ್ಪೆನ್ಸಸ್ಸು ನಮಗೆ ಬರೀ ಖರ್ಚು ಬೀಳ್ತಾ ಇರುತ್ತೆ. ಈಗ ಇಂಟ್ರೆಸ್ಟ್, ಇವಾಗ ಲೋನ್ ತೊಗೋತೀರಾ, ಅದಕ್ಕೆ ಇಂಟ್ರೆಸ್ಟ್, ಅದೇನದು ಲಾಸೇ, ನಿಮಗೆ ಸ್ವಲ್ಪ ನಿಮ್ಮ ದುಡ್ಡು ಹೋಗ್ತಾ ಇರುತ್ತೆ, ಆಯಿತಾ? ಇದೇ ನಾಮಿನಲ್ ಅಕೌಂಟ್ಸು. ಈಗ ನೆಕ್ಸ್ಟ್ ಪರ್ಸ್ನಲ್ ಅಕೌಂಟಿಗೆ ಬರ್ತೀನಿ. ಪರ್ಸ್ನಲ್ ಅಕೌಂಟಲ್ಲಿ 3 ಆಗಿ ಡಿವೈಡ್ ಆಗಿದೆ. ಏನು 3 ಅಕೌಂಟ್ ಅದು? ನ್ಯಾಚುರಲ್ ಪರ್ಸ್ನಲ್ ಅಕೌಂಟ್, ಆರ್ಟಿಫಿಷಿಯಲ್ ಪರ್ಸ್ನಲ್ ಅಕೌಂಟ್, ರೆಪ್ರೆಸೆಂಟೇಟಿವ್ ಪರ್ಸ್ನಲ್ ಅಕೌಂಟ್. ಈ ಮೂರಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ನ್ಯಾಚುರಲ್ ಅಂದರೆ ಏನು? ನ್ಯಾಚುರಲ್ ಹ್ಯೂಮನ್ ಅಕೌಂಟ್ಸ್, ಲೈಕ್ ಇವಾಗ ಧನುಷ್ ಅಕೌಂಟ್, ಇವಾಗದೆಲ್ಲ ನ್ಯಾಚುರಲ್. ಇವಾಗ ಒಬ್ಬರು ಅಕೌಂಟ್ ಕೊಡ್ತೀವಿ ಅಂದರೆ ಇದು ನ್ಯಾಚುರಲ್, ನೀವು ಥಿಂಕ್ ಮಾಡಬೇಕಂಗೆ. ನ್ಯಾಚುರಲ್ ಅಕೌಂಟ್ಸ್ ಅಂದರೆ, ಆಯಿತಾ? ಹ್ಯೂಮನ್ ಬೀಯಿಂಗ್ಸ್ದು ಅಂತ. ಆರ್ಟಿಫಿಷಿಯಲ್ ಅಂದರೆ ಏನು? ಕಂಪ್ಯೂಟರ್ ಬೇಸ್ಡ್. ಇವಾಗ ಕಂಪನೀಸ್ ಅಕೌಂಟ್, ಕ್ಲಬ್ ಅಕೌಂಟ್, ಇವಾಗ ಯಾವ್ದಾರು ಒಂದು ಇದಿರುತ್ತೆ, ಅದು ಹ್ಯೂಮನ್ಸ್ ಅಲ್ಲ, ಬಟ್ ಥಿಂಗ್ಸ್ ಅದು. ಹೆಂಗೆ ಹೇಳ್ಬೋದು ಈಗ ಅಂದರೆ ಸ್ಕೂಲ್ ಅಕೌಂಟ್,
ಬ್ಯಾಂಕ್ ಅಕೌಂಟ್ ಈ ಥರ ಇದೇ ಆರ್ಟಿಫಿಷಿಯಲ್ ಅಕೌಂಟ್ಸ್ ಅಂದರೆ. ಈಗ ಲಾಸ್ಟ್ ರೆಪ್ರೆಸೆಂಟೇಟಿವ್ ಪರ್ಸ್ನಲ್ ಅಕೌಂಟ್. ಇದು ತುಂಬ ಈಸಿ. ಇವಾಗ ಹ್ಯೂಮನ್ಸು ಥಿಂಗ್ಸು ಬಿಟ್ಬಿಡಿ. ಲಾಸ್ಟ್ ಏನಿರೋದು ಉಳ್ಕೊಂಡಿರೋದು ನಿಮಗೆ ವರ್ಡ್ಸಲ್ಲಿ ಇರುತ್ತೆ ನೋಡಿ. ಇವಾಗ ಒಂದು ಸಾಲ ತಗೋತೀರಾ, ಏನಂತ ಇವಾಗ ಲೋನ್ ಅಕೌಂಟ್ ಅಂತೀವಿ. ಇವಾಗ ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಬೇಡ್ತೀರಾ ಒಂದು ಬಿಸ್ನೆಸ್ಗೆ, ಇವಾಗ ಕ್ಯಾಪಿಟಲ್ ಅಕೌಂಟ್ ಅಂತೀವಿ ಅದನ್ನು. ಅದೇ ರೆಪ್ರೆಸೆಂಟೇಟಿವ್ ಪರ್ಸ್ನಲ್ ಅಕೌಂಟ್. ನೀವು ಪರ್ಸ್ನಲಾಗಿ ಹೇಳ್ತೀರಾ ನೋಡಿ, ಅದೇ ಇವಾಗ ಡ್ರಾಯಿಂಗ್ ಏನಾದ್ರು ಒಬ್ಬರ ಹತ್ರ ಡ್ರಾಯಿಂಗ್ ಇಸ್ಕೋತೀರಾ. ಡ್ರಾಯಿಂಗ್ ಅಂದರೆ ಏನು, ದುಡ್ಡು ಇಸ್ಕೋತೀರಾ ಏನಕ್ಕೆ, ನಿಮ್ಮ ಪರ್ಸ್ನಲ್ ಯೂಸ್ಗೆ. ಅದೇ ನಿಮಗೆ ರೆಪ್ರೆಸೆಂಟ್ ಮಾಡೋದು, ನಿಮಗೆ ರೆಪ್ರೆಸೆಂಟೇಟಿವ್ ಪರ್ಸ್ನಲ್ ಅಕೌಂಟ್ ಇದೆ. ಇಷ್ಟೇ. ಇವಾಗ ನೀವು ಬೇಸಿಕ್ಕಾಗಿ ತಿಳ್ಕೊಂಡಿರಲ್ವಾ, ಇವಾಗ ಮಾಡ್ರನ್ ಅಕೌಂಟ್ ಯಾವುದು, ಟ್ರೆಡಿಷ್ನಲ್ ಅಕೌಂಟ್ ಯಾವುದು. ಇವಾಗ ಮಾಡ್ರನ್ ಅಂದರೆ ಹೇಳ್ದೆ ತಾನೆ, ಟ್ರೆಡಿಷ್ನಲ್ ಇವಾಗ ನೀವೇ ಹೇಳಬೇಕು. ಇವಾಗ ನಾನು ಇದು ಪಿಕ್ನ ಅವೈಲೇಬಲ್ ಮಾಡಿದ್ದೀನಿ ನೋಡಿ ಈಗ ಸ್ಕ್ರೀನಲ್ಲಿ, ನೀವೇ ಕಂಡುಹಿಡಿಬೇಕು ಇವಾಗ ಯಾವುದಕ್ಕೆ ಬರುತ್ತೆ ಅಂತ. ನಿಮ್ಗೆ ಇನ್ನೊಂದು ಹೇಳೋದು ಮರೆತೆ, ಈ ಮಾಡ್ರನ್ ಅಕೌಂಟಲ್ಲಿ ಬರೀ ಅಸೆಟ್ಸ್, ಎಕ್ಸ್ಪೆನ್ಸಸ್, ಲೈಬಿಲಿಟಿ, ಕ್ಯಾಪಿಟಲ್, ಇನ್ಕಮು ಇವೆಲ್ಲ ಏನು ಮಾಡ್ರನ್ ಅಕೌಂಟಲ್ಲಿ ಮಾತ್ರ ಬರೋದು. ಇಷ್ಟು ಇವು ಹೇಳ್ದೆ ಅಲ್ವಾ, ಅಸೆಟ್ಸ್, ಲೈಬಿಲಿಟಿ ಅಂದರೆ ಏನು ಅಂತೆಲ್ಲ. ಈಗ ಸ್ಟಾರ್ಟ್ ಮಾಡ್ದೆ ನೋಡಿ. ಇವಾಗ ಕ್ಯಾಶ್ ಅಂದರೆ ಏನು, ಇವಾಗ ನಿಮಗೆ ಕೈಯಲ್ಲಿ ಕ್ಯಾಶ್ ಇರುತ್ತೆ, ಕ್ಯಾಶಿಂದ ಇನ್ನೂ ಕ್ಯಾಶ್ ಮಾಡ್ಬೋದು. ಅದೇನಾಗುತ್ತೆ ನಿಮಗೆ ಅಸೆಟ್ಸ್. ಇವಾಗ ಬಿಲ್ಡಿಂಗ್ ತಗೋತೀರಾ, ಆ ಬಿಲ್ಡಿಂಗಿಂದ ಇನ್ನೂ ದುಡ್ಡು ಮಾಡ್ಬೋದು ತಾನೆ. ಅದೇ ಥರ ಇವಾಗ ಕ್ಯಾಶ್ ನೀವು ಅರ್ಥ ಮಾಡ್ಕೋಬೇಕು. ಹಂಗೆ ಇವಾಗ ಕ್ಯಾಶ್ನ ಅಸೆಟ್ ಅಂತ ಅರ್ಥ ಮಾಡ್ಕೋಬೇಕು ನೀವು, ಆಯಿತಾ. ಮೆಷಿನರಿ ಅದು ಅಸೆಟ್ಸೆ. ಇವಾಗ ರೆಂಟ್ ಪೇಯ್ಡ್ ಅಂದರೆ ಏನು, ನಿಮ್ಮಿಂದ ದುಡ್ಡು ಹೋಗ್ತಿದೆ, ಅದು ಎಕ್ಸ್ಪೆನ್ಸಸ್ ಅಂದರೆ ಹೇಳ್ದೆ ತಾನೆ ಆವಾಗಲೇ, ನಿಮ್ಮಿಂದ ಖರ್ಚಾಗೋದೇ ಎಕ್ಸ್ಪೆನ್ಸಸ್ಸು. ಡೆಪ್ಟರ್ ಅಂದ್ರೇನು, ಇವಾಗ ನಿಮಗೆ ಬೇರೆಯವರಿಂದ ದುಡ್ಡು ಸಿಗ್ತಿದೆ, ಆಯಿತಾ. ಅದೇ ಇವಾಗ ಬೇರೆಯವರಿಂದ ದುಡ್ಡು ಸಿಕ್ಕರೆ ನಿಮ್ಗೆ ಏನಾಗುತ್ತೆ, ಅದು ನಮಗೆ ದುಡ್ಡು ಬರ್ತಿದೆ ಅಂದರೆ ಅದನ್ನು ಜಾಸ್ತಿ ಮಾಡ್ಬೋದು ಅದು ದುಡ್ಡನ್ನ. ಅಸೆಟ್ಸ್. ಡೆಪ್ರಿಸಿಯೇಷನ್ ಅಂದರೆ ಇವಾಗ ಒಂದು ಬಿಲ್ಡಿಂಗ್ ತಗೋತೀರಾ, ಬಿಲ್ಡಿಂಗ್ದು ಅಮೌಂಟು ನಿಮಗೆ ಕಮ್ಮಿ ಆಗ್ತಾ ಹೋಗುತ್ತೆ ಅಥವಾ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ಡೆಪ್ರಿಸಿಯೇಷನ್ ಅಂದರೆ ಇಲ್ಲಿ ಕೊಟ್ಟಿರೋದು ಕಮ್ಮಿ ಆಗ್ತದೆ, ಎಕ್ಸ್ಪೆನ್ಸಸ್ ನಿಮಗೆ ಅದು, ಓಕೆನಾ. ಬ್ಯಾಡ್ ಡೆಪ್ಟ್ಸ್ ಅಂದರೆ ಸಾಲ ಅಂದರೆ ಏನು, ಎಕ್ಸ್ಪೆನ್ಸಸ್. ಸಾಲ ಇವಾಗ ತಗೋತೀರಾ, ಅದಕ್ಕೆ ಇಂಟ್ರೆಸ್ಟ್ ಎಲ್ಲ ಕಟ್ಟಬೇಕು, ಅದೇ ನಿಮಗೆ ಇದು ಬೀಳೋದು, ಓಕೆ. ನೆಕ್ಸ್ಟ್ ಬ್ಯಾಂಕ್ ಅಕೌಂಟು. ನಿಮಗೆ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಯಾವಾಗಲೂ ಇದ್ರೂ ಅದು ನಿಮಗೆ ಅಸೆಟ್ ಅಂತಲೇ ಕನ್ಸಿಡರ್ ಮಾಡಬೇಕು. ಇವಾಗ ಪರ್ಚೇಸ್ ಮಾಡ್ತೀರಾ, ನಿಮ್ಮ ದುಡ್ಡು ಹೋಗ್ತಿದೆ, ಇವಾಗ ಏನೋ ಒಂದು ಪೆನ್ ಪರ್ಚೇಸ್ ಮಾಡ್ತೀರಾ, ಪೆನ್ ತಗೋತೀರಾ, ಇಲ್ಲೇನಾಗುತ್ತೆ ನಿಮಗೆ ದುಡ್ಡು ನಿಮ್ಮದು ಈಚೆ ಹೋಗ್ತಿದೆ, ಸೊ ಎಕ್ಸ್ಪೆನ್ಸಸ್. ರಿಪೇರ್ಸ್ ಕೂಡ ಎಕ್ಸ್ಪೆನ್ಸಸ್. ಅರ್ಥ ಆಗಬೇಕು, ನೀವೆಲ್ಲ ಈಸಿ ಇದೆಲ್ಲ ಅರ್ಥ ಮಾಡ್ಕೋಬೇಕು. ಕ್ರೆಡಿಟರ್ಸ್ ಅಂದರೆ ಯಾರು, ನೀವೇ ಕ್ರೆಡಿಟರ್ಸು. ಇವಾಗ ಏನಾದ್ರು ಪರ್ಚೇಸ್ ಮಾಡ್ತೀರಾ, ಪರ್ಚೇಸ್ ಮಾಡಿದಾಗ ನೀವೇನು ಮಾಡ್ತೀರಾ, ದುಡ್ಡು ಕೊಡ್ತೀರಾ, ನೀವು ಕನ್ಸಿಡರ್ ಮಾಡ್ಬೇಕು. ಹಂಗೆ ನಾವು ಹೆಂಗೆ ತಿಳ್ಕೊಳ್ಳೋದು ನಾವು ಕ್ರೆಡಿಟರ್ಸ್ ಅಂದರೆ ನೀವೇ ಅರ್ಥ ಮಾಡ್ಕೋಬೇಕು. ನೀವು ಬೈಯರ್ಸ್ ಆರ್ ಆಲ್ವೇಸ್ ದ ಕ್ರೆಡಿಟರ್ಸ್, ಆಯಿತಾ. ದುಡ್ಡು ಕೊಡೋರೆ ನಿಮಗೆ ಕ್ರೆಡಿಟರ್ಸ್ ಅಂತ ತಿಳ್ಕೋಬೇಕು. ಸೊ ಲೈಬಿಲಿಟಿ, ಇವಾಗ ನಿಮ್ಮಿಂದ ದುಡ್ಡು ಹೋಗ್ತಿದೆ, ಸೊ ಲೈಬಿಲಿಟಿ ನಿಮ್ಗೆ ಬಂದೇ ಬರುತ್ತೆ, ದುಡ್ಡು ಕೊಡಬೇಕಲ್ಲ ಅವ್ರಿಗೆ ಅಂತ. ನೆಕ್ಸ್ಟ್ ಫರ್ನಿಚರ್ ನಿಮ್ಗೆ ಅಸೆಟ್. ಅರ್ಥ ಆಗಬೇಕಲ್ಲ, ಅಸೆಟ್ ಅಂದರೆ ಏನಕ್ಕೆ ಫರ್ನಿಚರ್ ಅಸೆಟ್ಸ್ ಅಂದರೆ ಹೇಳ್ದೈತೆ ನಿಮ್ಗೆ ಆವಾಗಲೇ. ನಿಮ್ಮ ಹತ್ರ ಫರ್ನಿಚರ್ ಉಳ್ಕೊಳ್ಳುತ್ತೆ, ಅದು ನಿಮಗೆ ತಿರ್ಗಾ ಮಾರಿದ್ರೂ ದುಡ್ಡು ಸಿಗುತ್ತೆ, ಅದು ನಿಮ್ಗೆ ಅಸೆಟ್ಸ್ ಆಗುತ್ತೆ. ನೆಕ್ಸ್ಟು ಲೋನ್ ನಿಮ್ಗೆ ಏನು ಬಿಡುತ್ತೆ, ಲೈಬಿಲಿಟಿ ಏನಕ್ಕೆ ಅಂತ ಗೊತ್ತಾಯ್ತಾ. ಲೋನ್ ಏನಕ್ಕೆ ಲೈಬಿಲಿಟಿಯಲ್ಲಿ ನೋಡಿ ಬರೆದಿದ್ದಲ್ಲ, ಏನಕ್ಕೆ ಲೈಬಿಲಿಟಿ ಅಂದರೆ ಇವಾಗ ಲೋನ್ ತೊಗೋತೀರ, ಅದು ತೊಗೊಂಡಾಗ ನೀವು ತಿರ್ಗಿ ವಾಪಸ್ ಕೊಡಲೇಬೇಕು ಅವ್ರಿಗೆ. ಸೊ ಇದು ನಿಮಗೆ ಖರ್ಚು ಬೀಳ್ತಾ ಹೋಗುತ್ತೆ, ದುಡ್ದಿದ್ದೆಲ್ಲ ಅಲ್ಲೇ ಹೋಗ್ತಾ ಇರುತ್ತೆ ನಿಮಗೆ. ಇವಾಗ ಅರ್ನ್ ಮಾಡ್ತೀರಾ, ಇಂಟ್ರೆಸ್ಟ್ ಕಟ್ತೀರಾ, ಸೊ ಲೈಬಿಲಿಟಿ. ಹೊಣೆಗಾರಿಕೆ. ಸೇಲ್ಸ್ ಈಸ್ ಎ ಇನ್ಕಮ್. ಏನಕ್ಕೆ ಅಂದರೆ ಇವಾಗ ನೀವು ಸೇಲ್ ಮಾಡ್ತೀರಾ ಏನಾದ್ರು ಪ್ರಾಡಕ್ಟ್ನ, ಸೇಲ್ ಮಾಡಿದಾಗ ಏನು ಬರುತ್ತೆ ನಿಮಗೆ, ಬೈಯರ್ಸಿಂದ ದುಡ್ಡು ಬರುತ್ತೆ, ಸೊ ಇಟ್ಸ್ ಎ ಇನ್ಕಮ್ ಅಂತ ನೀವು ಕನ್ಸಿಡರ್ ಮಾಡಬೇಕು ಯಾವಾಗಲೂ. ಇಂಟ್ರೆಸ್ಟ್ ರಿಸೀವ್ಡ್ ಅಂದರೆ ನಿಮಗೆ ಇನ್ಕಮ್. ಇವಾಗ ನೀವು ಯಾರಿಗಾರು ಸಾಲ ಕೊಟ್ಟಿರ್ತೀರ, ಸಾಲ ಕೊಟ್ಟವ್ರು ಇವಾಗ ನಿಮಗೆ ಇಂಟ್ರೆಸ್ಟ್ ಕೊಡ್ತಾರೆ, ಇಂಟ್ರೆಸ್ಟ್ ಜೊತೆಗೆ ನೀವು ಆ ದುಡ್ಡು ತೀರಿಸ್ಬೇಕು ಅವರು, ಸೊ ನಿಮಗೆ ದುಡ್ಡು ಸಿಗ್ತಾ ಹೋಗುತ್ತೆ ಅವರಿಂದ, ಸೊ ಇಟ್ಸ್ ಈಸ್ ಇನ್ಕಮ್. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಲೈಬಿಲಿಟಿ. ಏನಕ್ಕೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಅಂದರೆ ಇವಾಗ ನಿಮ್ಮ ಹತ್ರ ಬ್ಯಾಂಕಲ್ಲಿ 1000 ಇರುತ್ತೆ, 1000ಅಲ್ಲಿ ನೀವು 1000 ಮಾತ್ರ ಅಷ್ಟೇ ಖರ್ಚು ಮಾಡೋಕ್ಕಾಗೋದು, ಅದ್ರ ಮೇಲೆ ನೀವು ಖರ್ಚು ಮಾಡ್ತಾರೆ. ಏನು ಮಾಡಿದ್ರೆ ಔಟ್ಸ್ಟ್ಯಾಂಡಿಂಗ್ ಅಂದರೆ ಇವಾಗ ಬ್ಯಾಂಕಲ್ಲಿ 1000, ಅದಕ್ಕಿಂತ ನೀವು ಬ್ಯಾಲೆನ್ಸ್ ಇರೋಲ್ಲ. ಬ್ಯಾಂಕಲ್ಲಿ ಆದರೂ ದುಡ್ಡು ಸಿಗುತ್ತೆ ನಿಮಗೆ, ಬಟ್ ಅದನ್ನೇ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅನ್ನೋದು. ದುಡ್ಡು ಲಿಮಿಟ್ ಮೀರಿ ನೀವೇನು, ಅದೇ ಚೆಕ್ ಬೌನ್ಸ್. ಇವಾಗ ಚೆಕ್ ಬೌನ್ಸ್ ಅಂತ ಏನಂತಾರೆ, ಔಟ್ಸ್ಟ್ಯಾಂಡಿಂಗ್ ಅಂದರೆ ಚೆಕ್ ಬೌನ್ಸ್. ಈಗ ಅರ್ಥ ಆಯ್ತು. ಹಾಗೆ ಇನ್ನೂ ಅರ್ಥ ಆಗಂಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಔಟ್ಸ್ಟ್ಯಾಂಡಿಂಗ್ ಅಂದರೆ ಏನು, ಇವಾಗ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ 1000 ಇರುತ್ತೆ, ನೀವು 1000 ಮಾತ್ರ ಖರ್ಚು ಮಾಡೋಕ್ಕಾಗೋದು. ಬ್ಯಾಂಕಲ್ಲಿ ಅಕೌಂಟಲ್ಲಿ ನೀವು 1000 ಇವಾಗ ಗೂಗಲ್ ಪೇಲಿ ಎಕ್ಸ್ಟ್ರಾ ಅಮೌಂಟ್ ತೊಗೋಬೋದು, ಬಟ್ ಏನಾಗುತ್ತೆ ಅಲ್ಲಿ ಚೆಕ್ ಬೌನ್ಸ್ ಆಗುತ್ತೆ ಅಂತ ಇವಾಗ ಜೈಲಿಗೆಲ್ಲ ಹಾಕ್ತಾ ಇರೋದು ನಿಮಗೆ. ಅದಕ್ಕೆಲ್ಲ ಕ್ರೈಮ್ ಅಫೆನ್ಸ್ ಅಂತ ಇದೆ. ಇವಾಗ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಅಂದರೆ ನಿಮ್ಗೆ ಲೈಬಿಲಿಟಿನೇ ಬೆಳೆದು, ಏನಕ್ಕೆ ನೀವು ಅದಕ್ಕೂ ಮೀರಿ ತೊಗೊಂಡಿದ್ದೀರ ಅಮೌಂಟ್, ಸೊ ಇಟ್ಸ್ ಎ ಲೈಬಿಲಿಟಿ. ಅರ್ಥ ಆಯ್ತಾ. ನೆಕ್ಸ್ಟು ಪಕ್ಕದಲ್ಲಿ ಇನ್ನೊಂದು ಕಾಲಮ್ ಇದೆ ನೋಡಿ, ಟ್ರೆಡಿಷ್ನಲ್ ಅಕೌಂಟು. ಇವಾಗ ನಾನು ಹೇಳ್ದೆ ಆವಾಗಲೇ, ಇವಾಗ ಹೆಂಗೆ ನಾಮಿನಲ್ ಅಕೌಂಟ್, ರಿಯಲ್ ಅಕೌಂಟ್ ಹೆಂಗೆ ಕಂಡುಹಿಡಿಯೋದು ಅಂತ. ಇವಾಗ ರಿಯಲ್ ಅಂದರೆ ಹೇಳ್ತದೆ ನಿಮ್ಗೆ ಆವಾಗಲೇ, ಅಸೆಟ್ಸ್ ಅಂದರೆ ರಿಯಲ್ ಅಕೌಂಟು. ನಾಮಿನಲ್ ಅಂದರೆ ನಿಮಗೆ ಖರ್ಚು ಬೀಳೋದು, ಲೈಬಿಲಿಟಿ. ಏನೇನು ಖರ್ಚು ಬೀಳುತ್ತೆ ಅದೇ ಲೈಬಿಲಿಟಿ. ಪರ್ಸ್ನಲ್ ಅಕೌಂಟ್ ಅಂದರೆ ಇವಾಗ ಹೇಳ್ತಾನೆ ಇವಾಗ ಡೆಪ್ಟರ್ ಅಂದರೆ ಏನು, ಒಬ್ಬ ಪರ್ಸನ್ದು. ಪರ್ಸ್ನಲ್ ಅಕೌಂಟ್ ಅಂದರೆ ಏನೇನು ಸಿಗುತ್ತೆ ನಿಮಗೆ. ಪರ್ಸ್ನಲ್ ಅಕೌಂಟ್ ಅಂದರೆ ಒಬ್ಬ ಹ್ಯೂಮನ್ ಅಕೌಂಟ್. ಇವಾಗ ಡೆಪ್ಟರ್ ಅಂದರೆ ಯಾರು, ನಾವೇ. ಕ್ರೆಡಿಟರ್ ಅಂದರೆ ಯಾರು, ನಾವೇ. ಸೊ ಅದೊಂದು ಪರ್ಸ್ನಲ್ ಅಕೌಂಟ್. ಪರ್ಸ್ನಲ್ ಅಂದರೆ ನಿಮ್ಗೆ ಅರ್ಥ ಮಾಡ್ಕೋಬೇಕು ನ್ಯಾಚುರಲಾಗಿ. ಪರ್ಸ್ನಲ್ ಅಂದರೆ ಹ್ಯೂಮನ್ಸ್ದು ಅಕೌಂಟ್, ಪರ್ಸ್ನಲ್ ಪ್ರೈವೇಟ್ ಲೈಕ್ ದಟ್, ಓಕೆನಾ. ನೆಕ್ಸ್ಟ್ ನಾಮಿನಲ್ ಅಂದರೆ ಹೇಳಿದೆ ನಿಮ್ಗೆ ಆವಾಗಲೇ.
ಇವಾಗಲೇ ಹೇಳಿದ್ನಲ್ಲ, ಲಯಬಿಲಿಟಿ, ಖರ್ಚು, ಲೋನು, ಇಂಟ್ರೆಸ್ಟ್, ರೆಂಟ್ ಪೇಯ್ಡ್, ಇವೆಲ್ಲ ನಾಮಿನಲ್. ಏನಕ್ಕೆ ಇವೆಲ್ಲ ಖರ್ಚು ಬೀಳ್ತಾ ಹೋಗುತ್ತೆ ನಿಮ್ಗೆ, ಎಕ್ಸ್ಪೆನ್ಸಸ್ ಇವೆಲ್ಲ. ರಿಯಲ್ ಅಕೌಂಟ್ ಅಂದರೆ ಏನು, ನಿಮ್ಗೆ ಅಸೆಟ್ಸ್, ಮನಿ, ಬಿಲ್ಡಿಂಗ್, ಫರ್ನಿಚರ್ ಇದೆ. ನೀವು ಅದನ್ನು ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ನಿಮ್ಗೆ ಅಲ್ಲೇ ಪಕ್ಕದಲ್ಲೇ ಕೊಟ್ಟಿದ್ದೀನಿ ನೋಡಿ. ಇವಾಗ ಕ್ಯಾಶ್ ಅಂದ್ರೇನು, ರಿಯಲ್ ಅಕೌಂಟ್ ನೋಡಿ, ಅದು ನಿಮಗೆ ಅಸೆಟ್ಸ್ ಬೀಳುತ್ತೆ. ಪಕ್ಕದಲ್ಲಿ ನೀವು ಅರ್ಥ ಮಾಡ್ಕೊಂಡು ನೀವು ಫೈಂಡ್ ಔಟ್ ಮಾಡಿ. ಅರ್ಥ ಆಗಿಲ್ಲ ಅಂದರೆ ನೀವು ಫಸ್ಟಿಂದ ವಿಡಿಯೋ ನೋಡಿ ಗೊತ್ತಾಗುತ್ತೆ, ಓಕೆನಾ. ನೋಡಿ, ನೆಕ್ಸ್ಟ್ ಬಂತು ನಿಮಗೆ ನಿಜವಾದ ಜನರಲ್ ಎಂಟ್ರೀಸ್ ಹೇಗೆ ಮಾಡೋದು ಅಂತ. ಯೂಶ್ವಲಿ ನೀವು ತಿಳ್ಕೊಂಡಿರ್ತೀರ ಡೆಬಿಟ್ ಅಂದರೆ ಏನು, ನಿಮಗೆ ಸಿಗೋದು ವಾಟ್ ಕಮ್ಸ್ ಇನ್. ಇವಾಗ ಸಾಲ ಕೊಟ್ಟಿರ್ತೀರ, ಇವಾಗ ಅಮೌಂಟ್ ನಿಮ್ಗೆ ವಾಪಸ್ ಸಿಗುತ್ತೆ, ಅದೇ ಡೆಬಿಟ್. ವಾಟ್ ಕಮ್ಸ್ ಇನ್, ದ ಅಮೌಂಟ್ ವಿಚ್ ಕಮ್ಸ್ ಇನ್ ಫ್ರಮ್ ಔಟ್ಸೈಡ್, ಓಕೆ, ಇಟ್ ಈಸ್ ಡೆಬಿಟ್. ಕ್ರೆಡಿಟ್ ಅಂದರೆ ಏನು, ಇವಾಗ ನಾವು ಸಾಲ ತೊಗೊಂಡಿರ್ತೀವಿ, ನಾವು ಇವಾಗ ಸಾಲ ತೊಗೊಂಡಾಗ ನಾವು ವಾಪಸ್ ಅವ್ರಿಗೆ ಅಮೌಂಟ್ ಕೊಡಬೇಕು, ನಾವೇ ಕ್ರೆಡಿಟರ್ಸ್ ಆಗ, ಆಯಿತಾ. ಈಚೆ ನಮ್ಮಿಂದ ದುಡ್ಡು ಹೋಗೋದೆ, ವಾಟ್ ಗೋಸ್ ಔಟ್ ಮನಿ ಈಸ್ ಕಾಲ್ಡ್ ಕ್ರೆಡಿಟ್. ನಿಮ್ಮಿಂದ ದುಡ್ಡು ಹೋಗೋದೇ ಕ್ರೆಡಿಟ್, ನಮಗೆ ದುಡ್ಡು ಬರೋದು ಡೆಬಿಟ್, ಓಕೆನಾ. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಇದೇ ನಿಮ್ಮನ್ನ ಫಸ್ಟು ತಿಳ್ಕೊಬೇಕು. ರೂಲ್ಸ್ ಫಾರ್ ಜರ್ನಲ್ ಎಂಟ್ರೀಸ್, ರೂಲ್ಸ್ ಫಾರ್ ಅಕೌಂಟಿಂಗ್. ನೀವು BCom ಸೆಕೆಂಡ್ ಪಿ ಯು ಫಸ್ಟ್ ಪಿ ಯು CA ಸ್ಟಾರ್ಟಿಂಗ್ ಲೆವೆಲ್ ಇದೇ ಬರೋದು ನಿಮಗೆ. ವಾಟ್ ಕಮ್ಸ್ ಇನ್, ವಾಟ್ ಗೋಸ್ ಔಟ್, ಡೆಬಿಟ್ ಕ್ರೆಡಿಟ್ ತಿಳ್ಕೊಳ್ಳೇಬೇಕು, ಓಕೆನಾ. ಅಯ್ಯೋ, ನಿಮ್ಗೆ ಅನಿಸ್ಬೋದು ಈಗ ಇಷ್ಟೆಲ್ಲ ಹೇಳಿದ್ಬಿಟ್ಟು ಡೈರೆಕ್ಟ್ ಪ್ರಾಬ್ಲಮ್ಗೆ ಹೋಗ್ಬೋದು ಅಂತ. ಇವಾಗ ನೋಡಿ ಹೆಂಗೆ ನಿಮಗೆ ಕ್ವಶನು, ಇವಾಗ ಆನ್ಸರ್ ಹೆಂಗೆ ಮಾಡಬೇಕು, ಡೆಬಿಟ್ ಎಲ್ಲಿ ಬರಬೇಕು, ಕ್ರೆಡಿಟ್ ಎಲ್ಲಿ ಬರಬೇಕು ಜರ್ನಲ್ ಎಂಟ್ರೀಸ್ ಈಗ ಅಂತ ಒಂದು ಹಂಗೆ ಇವಾಗ ಹಾಕ್ತೀನಿ ನೋಡಿ ಸ್ಕ್ರೀನ್ ಮೇಲೆ, ಆನ್ಸರ್ ಹೆಂಗೆ ಬರೆಯೋದು ಕ್ವಶನ್ಗೆ ಆನ್ಸರ್ಸ್ ಅಂತ. ಇವಾಗ ನೋಡಿ, ಡೆಬಿಟ್ ಅಕೌಂಟ್ ಅಂತ ಬರ್ತಿದ್ದಿಲ್ಲ, ಹಿಂಗೆ ಆನ್ಸರ್ ಮಾಡಬೇಕು ನೀವು. ಹಂಗಾದ್ರೆ ಡೆಬಿಟ್ ಕ್ರೆಡಿಟ್ ಅಂತ ಬರೀಬಾರ್ದು. ಇವಾಗ ಡೆಬಿಟ್ ಅಂದರೆ ಯಾವಾಗಲೂ ನಿಮ್ಗೆ ಏನು ಹೇಳಿದೆ, ಡೆಬಿಟಲ್ಲಿ ನಮಗೆ ದುಡ್ಡು ಬರೋದೆಲ್ಲ ನಮಗೆ ಡೆಬಿಟ್ ಆಗೋದು, ಆಯಿತಾ. ಇವಾಗ ನಮ್ಮಿಂದ ಹೋಗ್ತಿದೆ ಅಂದರೆ ದುಡ್ಡು. ಕ್ರೆಡಿಟ್ ಅಂದರೆ ಇವಾಗ ರೆಂಟ್ ಪೇಯ್ಡ್. ಇವಾಗ ರೆಂಟ್ ಪೇಯ್ಡ್ ಅಂದರೆ ಏನು, ಇವಾಗ ನಮ್ಗೆ ಕ್ಯಾಶ್ ಬರ್ತಿದೆ, ಕ್ಯಾಶ್ ಎಲ್ಲಿಗೆ ಬರ್ತಿದೆ, ಡೆಬಿಟಿಗೆ ಬರ್ತಿದೆ. ಎಲ್ಲಿಂದ ಹೋಗ್ತಿದೆ, ಕ್ರೆಡಿಟ್. ರೆಂಟ್ ಪೇಯ್ಡ್ ಎಕ್ಸ್ಪೆನ್ಸಸ್ ನೋಡಿ, ಎಕ್ಸ್ಪೆನ್ಸ್ ಅಂದರೆ ಏನು, ನಿಮಗೆ ಕ್ರೆಡಿಟು, ಅರ್ಥ ಆಯ್ತಾ. ನೀಟಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈಗ ರೆಂಟ್ ಪೇಯ್ಡ್ ಅಂದಲ್ವಾ, ಏನಕ್ಕೆ ರೆಂಟ್ ಪೇಯ್ಡು ಕ್ರೆಡಿಟ್ಗೆ ಹೋಗುತ್ತಂದರೆ ನೋಡಿ, ಕ್ರೆಡಿಟ್ ಅಂದರೆ ನಿಮ್ಗೆ ಅವಾಗಲೇ ಹೇಳಿದೆ, ದುಡ್ಡು ಈಚೆ ಹೋಗ್ತಾ ಇದೆ ನಿಮ್ಮಿಂದ, ರೆಂಟ್ ಪೇಯ್ಡ್. ಈಗ ರೆಂಟ್ ಹೆಂಗೆ ಬರೀತೀರಾ ಅಂದರೆ, ಇವಾಗ ಡೆಬಿಟ್ ಅಕೌಂಟಲ್ಲಿ ಕ್ಯಾಶ್ ಅಂತ ಬರೀತೀರಾ. ಇವಾಗ ಡೆಬಿಟ್ ಅಕೌಂಟಲ್ಲಿ ಕ್ಯಾಶ್ ಏನಕ್ಕೆ ಬರೀತೀರಾ ಅಂದರೆ, ಇವಾಗ ನಿಮಗೆ ಕ್ಯಾಶ್ ತಾನೇ ಒಳಗೆ ಬರ್ತಿರೋದು. ರೆಂಟ್ ಪೇಯ್ಡು ಒಬ್ಬ ಈಚೆಯಿಂದ ಯಾರೋ ಒಬ್ಬ ಕೊಡ್ತಿರೋದು ನಿಮಗೆ, ಸೊ ನಿಮಗೆ ಕ್ಯಾಶ್ ಬರುತ್ತೆ. ಕ್ಯಾಶ್ ಬರ್ತಿದೆ ಅಂದರೆ ನಿಮಗೆ ಡೆಬಿಟ್ ಬರಬೇಕು, ಕ್ಯಾಶ್ ಅಕೌಂಟು. ಕ್ರೆಡಿಟಲ್ಲಿ ಏನಂತ ಬರಬೇಕು, ರೆಂಟ್ ಪೇಯ್ಡ್ ಅಂತಲೇ ಬರಬೇಕು. ರೆಂಟ್ ಪೇಯ್ಡ್, ರೆಂಟ್ ಅಕೌಂಟ್, ಏನು ಬೇಕಾದ್ರೂ ಬರೀರಿ, ಅರ್ಥ ಆಯ್ತಾ. ಮುಂದೆ ನಿಮ್ಗೆ ಹೇಳ್ತೀನಿ ಹೇಗೆ. ಇವಾಗ ಬರೀ ಇಷ್ಟು ತೋರಿಸಿರೋದು ಅಷ್ಟೇ ನಿಮಗೆ, ಮುಂದೆ ಹೇಳ್ತೀನಿ ಹೆಂಗೆ ಕ್ಲಿಯರಾಗಿ ಬರುತ್ತೆ ತೋರಿಸ್ತೀನಿ, ಓಕೆನಾ. ಅಗೇನ್ ನೋಡಿ, ಈಗ ಬಂದೆ ಡೆಬಿಟ್ ಕ್ರೆಡಿಟ್ ಹೇಗೆ ನಾವು ಫೈಂಡ್ ಔಟ್ ಮಾಡೋದು ಅಂತ. ರಿಸೀವರ್ ಅಂದರೆ ಡೆಬಿಟ್, ನಿಮಗೆ ದುಡ್ಡು ಬರ್ತಾ ಇದೆ ಬೇರೆಯವರಿಂದ ಅಂದರೆ ಡೆಬಿಟ್. ಇವಾಗ ದುಡ್ಡು ನಿಮ್ಮಿಂದ ಹೋಗ್ತಿದೆ ಅಂದರೆ ಕ್ರೆಡಿಟರ್ ನೀವು. ಇವಾಗ ನೀವು ಒಬ್ಬರು ದುಡ್ಡು ಕೊಡ್ತಿರ್ತಾರೆ, ಇವಾಗ ನೀವೇ ಕ್ರೆಡಿಟರ್. ಇವಾಗ ನಿಮ್ಗೊಬ್ಬರು ದುಡ್ಡು ಕೊಡ್ತಿರ್ತಾರೆ, ಅವಾಗ ನೀವು ಡೆಬ್ಟರ್ ಆಗ್ತೀರಾ. ನೀವು ಡೆಬ್ಟರು, ಕೊಡೋರು ಕ್ರೆಡಿಟರ್, ಈಸ್ಕೊಡೋರು ಡೆಬ್ಟರ್, ಓಕೆನಾ, ಅರ್ಥ ಆಯ್ತಾ. ಈಸ್ಕೊಡೋರು ಯಾವಾಗಲೂ ಡೆಬಿಟ್, ಓಕೆನಾ. ಕೊಡೋರು ಯಾವಾಗಲೂ ಕ್ರೆಡಿಟ್ ಅಂತ ನೀವು ಕನ್ಸಿಡರ್ ಮಾಡ್ಕೋಬೇಕು, ತಿಳ್ಕೊಬೇಕು. ಜನರಲ್ ನಾಲೆಜ್ ಇದು, ಓಕೆನಾ. ನೆಕ್ಸ್ಟ್ ನೋಡಿ, ಇದೇ ನಿಮ್ಮ ಫಾರ್ಮ್ಯಾಟ್. ಜರ್ನಲ್ ಎಂಟ್ರಿ ಹೆಂಗೆ ಬರೆಯೋದು, ಡೇಟ್, ಪರ್ಟಿಕ್ಯುಲರ್ಸ್, ಡೆಬಿಟ್, ಕ್ರೆಡಿಟ್. ಆ್ಯಂಡ್ ನೀವು ಹೆಂಗೆ ಫೈಂಡ್ ಔಟ್ ಮಾಡೋದು. ಫಸ್ಟ್ ಸ್ಟೆಪ್, ಐಡೆಂಟಿಫೈ ದ ಅಕೌಂಟ್ಸ್ ಇನ್ವಾಲ್ವ್ಡ್ ಫಾರ್ ಗಿವನ್ ಟ್ರಾನ್ಸಾಕ್ಷನ್. ಇವಾಗ ನಿಮಗೆ ಸ್ಟೆಪ್ಸಲ್ಲಿ ಹೇಳ್ತೀನಿ ನೋಡಿ ಹೇಗೆ ಅಂದರೆ, ಫಸ್ಟ್ ನೀವು ಕ್ಲಾಸಿಫೈ ಮಾಡಬೇಕು, ಅದು ಅಸೆಟ್ಸಾ, ಲಯಬಿಲಿಟಿನ, ಎಕ್ಸ್ಪೆನ್ಸಸ್ಸಾ ಅಂತ. ಸೆಕೆಂಡ್, ನೀವು ಅದನ್ನು ಡೆಬಿಟ್ಗೆ ಹೋಗ್ಬೇಕಾ ಕ್ರೆಡಿಟ್ಗೆ ಹೋಗ್ಬೇಕಾ ಅಂತ ಫಸ್ಟ್ ನೋಡಬೇಕು. ಅಟ್ ಲಾಸ್ಟ್ ನೀವೇನು ಮಾಡಬೇಕು, ಅಪ್ಲೈ ದ ರೂಲ್ಸ್. ಡೆಬಿಟ್ ಕ್ರೆಡಿಟ್, ವಾಟ್ ಕಮ್ಸ್ ಇನ್ ಡೆಬಿಟ್, ವಾಟ್ ಗೋಸ್ ಔಟ್ ಕ್ರೆಡಿಟ್, ಆಯಿತಾ. ಇಷ್ಟು ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಜನರಲ್ ಎಂಟ್ರೀಸ್ ನಿಮಗೆ ಯಾರು ಕೇಳಿದ್ರು ಹೇಳ್ಬೋದು ನೀವು, ಆಯಿತಾ. ಆ ಥರ ಕಲ್ತಿದ್ರೆ ಈಗ ನೀವು ಹೆಂಗೆ ಮಾಡೋದು ಅಂತ ಪ್ರಾಬ್ಲಮ್ ಅನಲೈಸ್ ಮಾಡಿ ಹೇಳ್ಕೊಡ್ತೀನಿ ನೋಡಿ. ಈಗ ಪ್ರಾಬ್ಲಮ್ ಹಾಕಿ ಕ್ವಶನ್ನ ಇವಾಗ ಆನ್ಸರ್ ಮಾಡ್ತೀನಿ ನೋಡಿ. ಈಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೀನಿ. ಶ್ರೀರಾಮ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ₹33,000. 30,000. ಇಲ್ಲಿ ಕಮೆನ್ಸ್ಡ್ ಅಂದ್ರೇನು, ಶ್ರೀರಾಮು ಕ್ಯಾಪಿಟಲ್, ಈಗ ನೀವು ಕಮೆನ್ಸ್ನ ಲೆವೆಲ್ ಅನ್ಕೋಬೇಕು. ಕ್ಯಾಪಿಟಲ್ನ ಶ್ರೀರಾಮು ಬಿಸ್ನೆಸ್ ಆಗ್ತಿದ್ದಾನೆ. ಕಮೆನ್ಸ್ಡ್ ಬಿಸ್ನೆಸ್ ವಿತ್ 30,000. 30,000 ಅಂದರೆ ಅವನು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ 30,000 ಸ್ಟಾರ್ಟ್ ಮಾಡ್ತಿದ್ದಾನೆ. ಇವಾಗ ಸ್ಟಾರ್ಟ್ ಮಾಡ್ತಿದ್ದಾನೆ, ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ಇವಾಗ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಆಗಬೇಕಂದ್ರೆ ದುಡ್ಡು ಹಾಕಬೇಕು. ದುಡ್ಡು ಅಂದರೆ ಈಗ ಬಿಸ್ನೆಸ್ಸೇ ಕ್ಯಾಪಿಟಲ್. ಸ್ಟಾರ್ಟ್ ಮಾಡೋದು ದುಡ್ಡಿಂದನೇ ಕ್ಯಾಪಿಟಲ್. ನಿಮಗೆ ಜರ್ನಲ್ ಎಂಟ್ರೀಸಲ್ಲಿ ಹೇಗೆ ಬರುತ್ತೆ ಅಂತ ನೋಡಿ. ಇವಾಗ ಅಲ್ಲೇ ಪಕ್ಕದಲ್ಲೇ ಹಾಕಿದ್ದೀನಿ ಆನ್ಸರ್ಸ್. ಇವಾಗ ಕಮೆನ್ಸ್ಡ್ ಬಿಸ್ನೆಸ್ ವಿತ್ 30,000. ಇವಾಗ ಕಮೆನ್ಸ್ಡ್ ಏನಕ್ಕೆ ಆಗ್ತಿರೋದು, ಅವನು ಫಸ್ಟ್ ಎಲ್ಲಿಗೆ ಆಗ್ತಿರೋದು, ಇವಾಗ ದುಡ್ಡನ್ನ ಎಲ್ಲಿ ಬಿಸ್ನೆಸ್ ಆಗ್ತಿದ್ದಾನಲ್ವ, ಡೆಬಿಟ್ ನಮಗೆ ಬರ್ತಿದೆ ಬಿಸ್ನೆಸ್. ಇವಾಗ ನೋಡಿ, ನಾವು ಬೇರೆ ಬಿಸ್ನೆಸ್ ಬೇರೆ, ಓಕೆನಾ. ಇವಾಗ ಬಿಸ್ನೆಸ್ಗೆ ಕ್ಯಾಶ್ ಹೋಗ್ತಿದೆ, ಸೊ ಇಟ್ಸ್ ಎ ಡೆಬಿಟ್. ಕ್ಯಾಶ್ ಬಂದರೆ ಏನು, ನಮಗೆ ಡೆಬಿಟ್ ಆಗುತ್ತೆ. ಇವಾಗ ಎಲ್ಲಿಂದ ಹೋಗ್ತಿದೆ, ನೀವು ಕ್ಯಾಪಿಟಲ್ ಅಲ್ವಾ ಆಗ್ತಿರೋದು, ಕ್ಯಾಪಿಟಲ್ ಟು ಫಸ್ಟ್ ನೋಡಿ ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟ್ನ ಏನಕ್ಕೆ ಬರೀಬೇಕಂದ್ರೆ ಸ್ಟಾರ್ಟಿಂಗು ನೀವು ಈ ಜರ್ನಲ್ ಎಂಟ್ರೀಸ್ ಹಿಂಗೆ ಸ್ಟಾರ್ಟ್ ಮಾಡಬೇಕು ನೋಡಿ. ಹೆಂಗಂದರೆ ಈಗ ಶ್ರೀರಾಮ್ ಕಮೆನ್ಸ್ ಬಿಸ್ನೆಸ್ ವಿತ್ ಕ್ಯಾಶ್.
ಇವಾಗ ಕ್ಯಾಶ್ ಅಕೌಂಟು ಹೋಗ್ತಿದೆ ನಿಮಗೆ, ಡೆಬಿಟ್ ಬರ್ತಿದೆ ನಿಮಗೆ ಬಿಸ್ನೆಸ್ ಒಳಗೆ. ಎಲ್ಲಿಂದ ನೀವು ಕ್ಯಾಪಿಟಲ್ ಹಾಕೋದ್ರಿಂದ. ಸೊ ಕ್ಯಾಶ್ ಅಕೌಂಟು ಕ್ಯಾಪಿಟಲ್ ಅಕೌಂಟ್ ಅಂತಲೇ ಬರೀಬೇಕು, ಓಕೆನಾ. ಇವಾಗ ಆಮೇಲೆ ಇನ್ನೊಂದು ಲಾಸ್ಟಲ್ಲಿ ನೀವು ಇದು ಬರೀಬೇಕು, ಬೀಯಿಂಗ್ ಬಿಸ್ನೆಸ್ ಕಮೆನ್ಸ್ ವಿತ್ ಕ್ಯಾಶ್. ಅದು ನೀವು ಓನಾಗಿ ಏನು ಬೇಕಾದ್ರೂ ಬರೀರಿ ಆಯಿತಾ, ನಾನು ಹೆಂಗೆ ಬರೆದಿದ್ದೀನಿ ಅಷ್ಟೇ. ನೆಕ್ಸ್ಟ್ ಕ್ವಶನ್ ನೋಡಿ, ಪೇಯ್ಡ್ ರೆಂಟ್ ಇನ್ ಅಡ್ವಾನ್ಸ್. ನೋಡಿ, ಪೇಯ್ಡ್ ರೆಂಟ್ ಇನ್ ಅಡ್ವಾನ್ಸ್. ಇವಾಗ ಎಲ್ಲಿಗೆ ಹೋಗ್ತಿದೆ ನಿಮ್ಗೆ ಇವಾಗ ರೆಂಟು. ಇವಾಗ ಯಾವುದೋ ನೀವು ಬಿಸ್ನೆಸ್ಸಲ್ಲಿ ಒಂದು ಮೆಷಿನ್ ತೊಗೊಂಡಿರ್ತೀರ, ಅದು ರೆಂಟಿಗೆ ತೊಗೊಂಡಿರ್ತೀರ. ರೆಂಟಿಗೆ ಬೇಡ, ನೀವಿರೋ ಜಾಗ ಇವಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಲ್ಲ, ಆ ಜಾಗನ ನೀವು ರೆಂಟಿಗೆ ತೊಗೊಂಡಿರ್ತೀರ. ರೆಂಟ್ ತೊಗೊಂಡಾಗ ನೀವು ಕ್ಯಾಶ್ ಕೊಡ್ತೀರಾ ಈಚೆಯಿಂದ, ಒಳಗಿಂದ ನೀವು ಕೊಡ್ತಿರೋದು ಬೇರೆಯವ್ರಿಗೆ ರೆಂಟ್. ಇವಾಗ ಆ ಜಾಗ ತೊಗೊಂಡಿದ್ದು ರೆಂಟಿಗೆ ನೀವು, ಬಿಕಾಸ್ ನೀವು ರೆಂಟ್ ತೊಗೊಂಡಿರ. ಸೊ ಕ್ಯಾಶ್ ಹೋಗ್ತಿದೆ. ಕ್ಯಾಶ್ ಇಲ್ಲಿಂದ ಹೋಗ್ತಿದೆ, ನಿಮ್ಮಿಂದ ಹೋಗ್ತಿದೆ ಎಲ್ಲಿಗೆ, ರೆಂಟ್ ಅಕೌಂಟ್ಗೆ, ಬೇರೆಯವ್ರ ಅಕೌಂಟು. ಅಲ್ಲಿ ಬೇರೆಯವ್ರ ನೇಮ್ ಕೊಟ್ಟಿದ್ರೆ ನೀವು ಬೇರೆಯವ್ರ ನೇಮ್ ಬರಿಬೋದಿತ್ತು ಸ್ಟಾರ್ಟಿಂಗಲ್ಲಿ. ಇವಾಗ ನಿಮ್ಗೆ ಏನೇನು ಬರುತ್ತೆ ಅದೆಲ್ಲ ಡೆಬಿಟಲ್ಲಿ ಇರಬೇಕು. ನೋಡಿ, ರೆಂಟ್ ಅಕೌಂಟ್ ಬರ್ತಿರೋದು ಎಲ್ಲಿಂದ ಹೋಗ್ತಿದೆ, ಕ್ಯಾಶ್ ಅಕೌಂಟ್. ರೆಂಟ್ ಪೇಯ್ಡ್ ಅಂತ ಅಲ್ಲೇ ಕೊಟ್ಟಿದ್ದಾರೆ ಈ ಕ್ವಶನಲ್ಲಿ, ಗಮನಿಸ್ತಾ ಇಲ್ಲ. ನೆಕ್ಸ್ಟ್, ನಾನು ಏನಿಗೆ 30,000 ಡೆಬಿಟಲ್ಲಿ ಬರ್ತಿದ್ದೀನಿ, ಕ್ರೆಡಿಟಲ್ಲಿ ಬರ್ತಿದ್ದೀನಿ ಅಂತ. ಏನಕ್ಕಂದರೆ ಇವಾಗ ಡೆಬಿಟ್ ನೀವು ಯಾವಾಗಲೇ ನಿಮ್ಗೆ ಹೇಳಿದೆ, ಹಿಂದೆ ನೋಡಿ ವೀಡಿಯೋಸ್ ಹಿಂದೆ ಪ್ಲೇ ಬ್ಯಾಕ್ ಮಾಡಿ ನೋಡಿಬೇಕಾರೆ, ಡೆಬಿಟ್ ಯಾವಾಗಲೂ ನಿಮಗೆ ಒಳಗೆ ಬರ್ತಿರೋದು ದುಡ್ಡು ಆಯ್ತಾ, ಓಕೆನಾ. ಕ್ರೆಡಿಟ್ ಏನಕ್ಕೆ ಟು ಕ್ಯಾಪಿಟಲ್ ಅಕೌಂಟ್, ನಿಮ್ಮಿಂದ ಈಚೆ ಹೋಗ್ತಿದೆ. ಇವಾಗ ಬಿಸ್ನೆಸ್ಗೆ ಹಾಕ್ತಿದ್ರೆ ಅಮೌಂಟ್ನ ನೀವು, ಸೊ ಇಟ್ಸ್ ಎ ಕ್ರೆಡಿಟ್. ಅವಾಗಲೇ ನೀವು ನೋಡಿ ಒಂದ್ಸರಿ ಹಿಂದೆ ಎಲ್ಲ ಗೊತ್ತಾಗುತ್ತೆ ಏನಕ್ಕೆ ನಾನು ಈ ಥರ ಡೆಬಿಟ್ ಕ್ರೆಡಿಟಲ್ಲಿ ಅಮೌಂಟ್ ಹಾಕಿದ್ದೀನಿ ಅಂತ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ಪರ್ಚೇಸ್ ಎ ಟೈಪ್ ರೈಟರ್ ಫಾರ್ 4,200. ಸೊ ಈಗ ನೀವು ಅರ್ಥ ಮಾಡ್ಕೊಳ್ಳಿ, ಇವಾಗ ಪರ್ಚೇಸ್ ಅಕೌಂಟ್ ಅಂದರೆ ಏನು, ಎಕ್ಸ್ಪೆನ್ಸ್ ನಿಮ್ಗೆ ಬೀಳ್ತಿದೆ. ಪರ್ಚೇಸ್ ಅಂದ್ರೇನು, ನೀವು ಈಚೆಯಿಂದ ತೊಗೋತಿದ್ದೀರ ಪರ್ಚೇಸ್. ಏನು ಬರ್ತಿದೆ ನಿಮಗೆ, ಟೈಪ್ ರೈಟರ್, ಡೆಬಿಟ್. ನಿಮ್ಗೇನು ಹೇಳಿದೆ ಅವಾಗಲೇ, ಏನು ತೊಗೋತಿದ್ರೆ ಟೈಪ್ ರೈಟರ್ ತೊಗೋತಿದ್ದೀರ ನೀವು. ತೊಗೊಂಡಾಗ ನಿಮಗೆ ಒಳಗೆ ಬರುತ್ತೆ, ನಿಮ್ಗದು ಅಸೆಟ್ ಆಗುತ್ತೆ. ಟೈಪ್ ರೈಟರ್ ಒಂದ್ಸರಿ ತೊಗೊಂಡ್ರೆ ಪುನಃ ತೊಗೋತೀರ ಟೈಪ್ ರೈಟರ್ನ, ಅರ್ಥ ಮಾಡ್ಕೊಳ್ಳಿ. ಟೈಪ್ ರೈಟರ್ ನಿಮ್ಗೆ ಒಳಗೆ ಬರ್ತಿದೆ, ಇಟ್ಸ್ ಎ ಡೆಬಿಟ್. ಪರ್ಚೇಸ್ ಅಕೌಂಟ್ ಅಲ್ಲಿ ಬೇರೆ ಏನಿಲ್ಲ, ಕ್ಯಾಶು ಕೊಟ್ಟಿಲ್ಲ ನಿಮಗೆ, ಬೇರೆಯವ್ರ ನೇಮು ಕೊಟ್ಟಿಲ್ಲ. ಸೊ ಯು ಶುಡ್ ರೈಟ್ ಟು ಪರ್ಚೇಸ್ ಅಕೌಂಟ್. ಪರ್ಚೇಸ್ ಅಕೌಂಟ್ ಏನಿಗೆ ಕ್ರೆಡಿಟ್, ಈಚೆಯಿಂದ ನಿಮಗೆ ಬರ್ತಿದೆ, ಯಾರೋ ನಿಮಗೆ ಕೊಡ್ತಿದ್ದಾರೆ, ಓಕೆನಾ. ಟೈಪ್ ರೈಟರ್ ಏನಿಗೆ ಡೆಬಿಟ್ 4,200, ಬಿಕಾಸ್ ನಿಮಗೆ ಬಂದಿದೆ ಅದರೊಳಗೆ ಅಸೆಟ್ ಅಂದರೆ ಯಾವಾಗಲೂ ಏನು ಬಿಟ್ಕೊಳ್ಳಿ, ಡೆಬಿಟ್. ಪರ್ಚೇಸ್ ಅಂದರೆ ಎಕ್ಸ್ಪೆನ್ಸಸ್, ನಿಮಗೆ ಇವಾಗ ದುಡ್ಡು ಕೊಟ್ಟು ತೊಗೋತಿದ್ದೀರ ನೀವು, ಓಕೆನಾ, ಟೈಪ್ ರೈಟರ್ನ. ಸೊ ಅದಕ್ಕೆ ನಿಮಗೆ ಪರ್ಚೇಸ್ ಅಕೌಂಟ್ನ ಕ್ರೆಡಿಟ್ ಬರುತ್ತೆ. ಏನಕ್ಕೆ ಕ್ರೆಡಿಟ್ ಬರುತ್ತೆ, ಬಿಕಾಸ್ ಅದು ಎಕ್ಸ್ಪೆನ್ಸಸ್, ನೀವು ದುಡ್ಡು ಕೊಟ್ಟು ತೊಗೊಂಡಿರ್ತೀರ, ನಿಮಗೆ ಖರ್ಚು ಬೀಳ್ತಾ ಇದೆ. ಪರ್ಚೇಸ್ ನೀವು ಅರ್ಥ ಮಾಡ್ಕೋಬೇಕು, ಥಿಂಕ್ ಮಾಡಬೇಕು ನೀವು. ಜನರಲ್ ನಾಲೆಡ್ಜ್ ಕ್ವಶನ್ ಅದು ನಿಮಗೆ, ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡಿ, ಬಾಟ್ ಫರ್ನಿಚರ್ ಫ್ರಮ್ ಮೋಹನ್ ಆನ್ ಕ್ರೆಡಿಟ್. ಇದೇನು ಕಷ್ಟವಾಗಿಲ್ಲ ಕ್ವಶನು, ಜಸ್ಟ್ ಸಿಂಪಲ್ ಕ್ವಶನ್ ಆಯಿತಾ, ಅರ್ಥ ಮಾಡ್ಕೊಳ್ಳಿ. ಏನಂದರೆ ಬಾಟ್ ಫರ್ನಿಚರ್ ಫ್ರಮ್ ಮೋಹನ್ ಆನ್ ಕ್ರೆಡಿಟ್. ಏನಂದರೆ ಇವಾಗ ಫರ್ನಿಚರ್ ನಿಮಗೆ ಒಳಗೆ ಬರ್ತಿದೆ ಆಯಿತಾ, ಬಾಟ್ ಫರ್ನಿಚರ್, ಓಕೆ. ನೀವು ತಗೋತಿದ್ದೀರ ಬಾಟ್, ಏನು ಬರ್ತಿದೆ ಒಳಗೆ, ಫರ್ನಿಚರ್ ಒಳಗೆ ಬರ್ತಿದೆ, ನಿಮಗೆ ಬರ್ತಿದೆ, ಓಕೆನಾ. ಯಾರಿಂದ, ಫ್ರಮ್ ಮೋಹನ್ ಟು ಮೋಹನ್ ಅಕೌಂಟ್ ನಿಮಗೆ ಕೊಡ್ತಿದ್ದಾನೆ ನಿಮಗೆ ಅವ್ನು ಕ್ರೆಡಿಟ್. ಏನಕ್ಕೆ ಕ್ರೆಡಿಟ್ ಅಂದರೆ ನಿಮಗೆ ಮೋಹನ್ ಕೊಡ್ತಿದ್ದಾನೆ ನಿಮಗೆ, ಈಚೆಯಿಂದ ಬರ್ತಿದೆ, ಓಕೆನಾ. ಈಚೆಯಿಂದ ಬರ್ತಿದ್ದಾರೆ ಮೋಹನ್, ನೋಡಿ ಅಲ್ಲಿ ಏನು ಕೊಟ್ಟಿಲ್ಲ ಬೇರೆ. ಬಾಟ್ ಫರ್ನಿಚರ್ ಫ್ರಮ್ ಮೋಹನ್ ಅಷ್ಟೇ ಕೊಟ್ಟಿರೋದು ನಿಮಗೆ, ಅಲ್ಲಿ ಕ್ಯಾಶು ಕೊಟ್ಟಿಲ್ಲ, ಬೇರೆ ಏನೂ ನೇಮ್ ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ ಅಂದರೆ ಏನೇ ತಿಳ್ಕೊಬೇಕು, ಫರ್ನಿಚರ್ ಅಕೌಂಟು ಮೋಹನ್ ಅಕೌಂಟ್. ಫರ್ನಿಚರ್ ನಿಮಗೆ ಡೆಬಿಟ್ ಆಗ್ತಿದೆ, ಅದು ಅಸೆಟ್. ನೋಡಿ, ಅಸೆಟ್ ಅಂದರೆ ಯಾವಾಗಲೂ ಡೆಬಿಟ್ ಬರುತ್ತೆ. ಅಸೆಟ್ ಅಂದರೆ ಏನು, ಫರ್ನಿಚರ್ ಅಂದರೆ ಏನು, ನಿಮಗೆ ಅದು ತುಂಬ ವರ್ಷಗಟ್ಟಲೆ ಯೂಸ್ ಬರುತ್ತೆ. ಯೂಸ್ ಬರೋದೆಲ್ಲ ನಿಮಗೆ ಮುಂದೆ ಅದಕ್ಕೆ ಫ್ಯೂಚರಲ್ಲೂ ವ್ಯಾಲ್ಯೂ ಇರುತ್ತೆ. ಫರ್ನಿಚರ್ ಇವಾಗ ತೊಗೋತೀರ, ಮುಂದಿನ ಅದಕ್ಕೆ ವ್ಯಾಲ್ಯೂ ಇರುತ್ತೆ, ಬಟ್ ತುಂಬ ವ್ಯಾಲ್ಯೂ ಇರಲ್ಲ, ಬಟ್ ಕಮ್ಮಿ ಇರುತ್ತೆ, ಬಟ್ ದುಡ್ಡು ಬಂದೇ ಬರುತ್ತೆ ನಿಮ್ಗೆ ಅದರಿಂದ. ಸೊ ಇಟ್ಸ್ ಎ ಡೆಬಿಟ್ ಟು ಮೋಹನ್ ಅಕೌಂಟಿಂದ ನಿಮಗೆ ಬರ್ತಿದೆ, ಏನು ಬರ್ತಿದೆ, ಫರ್ನಿಚರ್ ಆಯಿತಾ, ಅರ್ಥ ಆಯಿತಾ. ನೆಕ್ಸ್ಟ್ ನೋಡ್ಕೊಳ್ಳಿ, ಪರ್ಚೇಸ್ ಗೂಡ್ಸ್ ಫ್ರಮ್ ಸೋಹನ್ ಫಾರ್ ಕ್ಯಾಶ್ 21,000. ಓಕೆ, ಇದು ತುಂಬ ಈಸಿ ನೋಡಿ. ಪರ್ಚೇಸ್ಡ್ ಫರ್ನಿಚರ್, ಇಲ್ಲಿ ನೋಡಿ, ಇವಾಗ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಇಲ್ಲೇ ಕೊಟ್ಟಿದೆ, ಪರ್ಚೇಸ್ ಫರ್ನಿಚರ್ ಫ್ರಮ್ ಸೋಹನ್ ಫಾರ್ ಕ್ಯಾಶ್ ಅಂತ ಯಾವಾಗಲೂ ಕೊಟ್ಟಾಗ ನಿಮಗೆ ಕ್ಯಾಶ್ ನಿಮ್ಮಿಂದ ಹೋಗ್ತಿದೆ. ಪರ್ಚೇಸ್ ಫರ್ನಿಚರ್ ಫ್ರಮ್ ಕ್ಯಾಶ್ ಅಂದರೆ ಏನೋ ನಿಮ್ಮಿಂದ ದುಡ್ಡು ಹೋಗ್ತಾಯಿದೆ, ಎಲ್ಲಿಂದ, ನಿಮ್ಮಿಂದ ಹೋಗ್ತಿದೆ. ಇವಾಗ ಪರ್ಚೇಸ್ ಫರ್ನಿಚರ್ ಅಂದರೆ ನಿಮಗೆ ಫರ್ನಿಚರ್ ಅಂತ ಇಲ್ಲಿ ಡೆಬಿಟಲ್ಲಿ ಬರಲ್ಲ. ಏನಕ್ಕೆ, ಪರ್ಚೇಸ್ ಅಂದರೆ ನಿಮಗೆ ಬರ್ತಿದೆ, ಇವಾಗ ಕ್ಯಾಶ್ ನಿಮ್ಮಿಂದ ಅಲ್ಲೇ ಕೊಟ್ಬಿಟ್ಟಿದ್ದಾರೆ, ಫ್ರಮ್ ಕ್ಯಾಶ್ ಅಂತ. ಕ್ಯಾಶ್ ಅಂದರೆ ಏನೋ ನಿಮ್ಮಿಂದ ದುಡ್ಡು ಹೋಗ್ತಿದೆ, ಎಕ್ಸ್ಪೆನ್ಸ್ ಬೀಳ್ತಿದೆ ನಿಮಗೆ, ಓಕೆನಾ. ಸೊ ಇಟ್ಸ್ ಎ ಕ್ರೆಡಿಟ್. ಪರ್ಚೇಸ್ ಏನಕ್ಕೆ ಹಿಂಗೆ ಬಂತು, ಪರ್ಚೇಸ್ ಅಂದರೆ ಎಕ್ಸ್ಪೆನ್ಸ್ ಅಲ್ವಾ ಅಂತ ನಿಮ್ಗೆ ಅನಿಸ್ಬೋದು. ಏನಂದರೆ ಇಲ್ಲಿ ಪರ್ಚೇಸ್ ಅಂದರೆ ಇವಾಗ ಪರ್ಚೇಸ್ ಮಾಡ್ಕೊಂಡ್ರಿ ನೀವು ಫರ್ನಿಚರ್ನ ಆಯಿತಾ, ನಿಮ್ಗೆ ಒಳಗೆ ಬಂತು ಒಳಗೆ ಬಂದಾಗ ಏನಾಗುತ್ತೆ, ಪರ್ಚೇಸ್ ಅಕೌಂಟ್ ಡೆಬಿಟ್ ಆಗುತ್ತೆ. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನೀವು ನೆಕ್ಸ್ಟ್ ಏನಾದ್ರು ಬೇಕಿದ್ರೆ ಕೇಳಿ, ಇಷ್ಟು ಆನ್ಸರ್ ಮಾಡಿದ್ದೀನಿ. ನೀವು ರೆಸ್ಪಾನ್ಸ್ ಕಮೆಂಟಲ್ಲಿ ಏನಾದ್ರು ಹಾಕಿದ್ರೆ ನೆಕ್ಸ್ಟ್ ನಿಮ್ಗೆ ಇನ್ನೂ ಅಷ್ಟು ಕ್ವಶನ್ನ ನಿಮ್ಗೆ ಹೇಳ್ಕೊಡ್ತೀನಿ, ಓಕೆನಾ. ಎಷ್ಟು ಅರ್ಥ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ನೀವೇ ಟ್ರೈ ಮಾಡಿ ಅಷ್ಟು ಕ್ವಶನ್ಸ್ನ, ಓಕೆನಾ. ಅಲ್ಲೇ ಕ್ವಶನ್ಸ್ ನಿಮ್ಗೆ ಪಕ್ಕದಲ್ಲಿ ಹಾಕಿದ್ದೀನಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ, ಓಕೆನಾ. ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ನಾನು ಹೇಳ್ಕೊಟ್ಟಿದ್ದೀನಿ.